ಅಲ್ಲ ಅದೇ ಈಗ ಗೋವಿಂದ ಬಾಬು ಪೂಜಾರಿ ಅವರಿಗೆ ಒಂದು ಹಣದ ವಂಚನೆ ದೊಡ್ಡ ಆರೋಪ ಆಗಿತ್ತು. ಅದರಲ್ಲಿ ಜೈಲು ವಾಸವನ್ನು ಕೂಡ ನಿಮ್ಮ ಮಗಳು ಅನುಭವಿಸಿದ್ರು. ನೀವು ಆ ಸಂದರ್ಭದಲ್ಲಿ ನೀವೇನಾದರೂ ಜೈಲಿಗೆ ಹೋಗಿದ್ರಾ? ನಿಮ್ಗೆ ಏನಾದರೂ ಚೈತ್ರ ಕುಂದಾಪುರ ಏನಾದರೂ ಮಾತಾಡಿದ್ರಾ? ನಿಮಗೆ ಅದು ಹೇಗೆ ಗೊತ್ತಾಯಿತು ವಿಷಯ? ನನಗೆ ಟಿ ವಿ ಮಾಧ್ಯಮ ಮೂಲಕ ಗೊತ್ತಾಯಿತು. ನಾನು ಯಾವುದೊಂದು ಹೋಟ್ಲಲ್ಲಿ ಕೆಲಸ ಮಾಡ್ತಿದ್ದೇನೆ. ಹೋಟ್ಲಿಗೆ ಮಾಡುವ ಯೂಟ್ಯೂಬಲ್ಲಿ ರಾತ್ರಿ ಯೂಟ್ಯೂಬಲ್ಲಿ ಓಪನ್ ನೋಡಿದ್ರೆ ಇವ್ರದ್ದು ಮಾಧ್ಯಮಗಳೆಲ್ಲ 5 ಕೋಟಿ ವಂಚನೆಯಲ್ಲಿ ಇವಳು ಸಿಕ್ಕಾಕೊಂಡು ಬಿದ್ದಿದ್ದಾಳೆ, ಇವಳು ವಂಚನೆ ಮಾಡಿದೆ ಅಂತೇಳಿ ನಂಗೆ ಗಮನಕ್ಕೆ ಬಂತು. ನೀವು ಅವಾಗ ಏನಾದರೂ ಹೋದ್ರೆ ಅಲ್ಲಿಗೆ? ನಾನು ಹೋಗಲಿಲ್ಲ, ಯಾಕಂದರೆ ಅವಳು ಕೋರ್ಟ್ ಕೇಸ್ ಇತ್ತಲ್ಲ ಅವಾಗ. ಅವಳು ಜೈಲಿಗೆ ಪಾಲಾದ್ಲಲ್ಲ, 2-2.5 ತಿಂಗಳು ಜೈಲಲ್ಲಿದ್ದಳು. ನಾನು ಹೇಗೆ ಹೋಗಿ ಬರ್ತಾಳೆ, ಪರಪ್ರಕಾರದಲ್ಲಿ ಹೋಗಿ ಬರ್ತಾಳೆ, ನೋಡ್ತಿದ್ದೆ ಮಗ ಇದೆಲ್ಲ ತಪ್ಪು ಮಗ, ಈ ಥರ ಮಾಡೋಕ್ಕಾಗ ಒಳ್ಳೆ ರೀತಿಯ ಜೀವನ ಮಾಡಿ ನಾನು ಬುದ್ಧಿವಾದ ಹೇಳ್ತಿದ್ದೆ. ಅದು ಅವಳು ತಲೆ ಹಾಕೋದು, ಯಾಕಪ್ಪ ನೀವು ಬಂದು ಯಾಕಂದರೆ ಪ್ರಶ್ನೆ ಮಾಡಲಿಲ್ಲ. ಮತ್ತು ನಂಗೆ ಬೇಜಾರಾಯ್ತು, ಮತ್ತು ಹೋದೆ. ಮತ್ತು ಹೀಗೆ ಇದೆ ಕೇಸ್ ಈಗ ನಡೀತಾ ಇತ್ತು. ಮತ್ತು ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಹೋದ್ಲೆ. ಮತ್ತು ಯಾವುದೋ ಒಂದು ಅವಳಿಗೆ ಒಂದು ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಸಿಕ್ತು. ಅಪ್ಪ ನಾನು ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಹೋಗ್ತೆ, ನನಗೆ ಒಂದು ಒಳ್ಳೆಯ ಗೌರವ ಕೊಡಿ, ನನಗೆ ಒಂದು ಆಶೀರ್ವಾದ ಮಾಡಿ ಅಂತ ಹೇಳು ನಾನು ಬೇಡ್ಕೊಳ್ಳಿಲ್ಲ ಅವಳ. ಮತ್ತು ನನಗೆ ಮನಸ್ಸಿಗೆ ಬೇಜಾರಾಯಿತು. ನಾನು ಅವಳಿಂದ ದೂರ ಆಗಿಬಿಟ್ಟೆ. ಅಂದರೆ ಮನಸ್ಸಿಗೆ ಬೇಜಾರಾಗಿ ಅವಳು ನನ್ನ ಮತ್ತೆ ಬೆಲೆ ಕೊಡೋದು ನಂಗೆ ಗೊತ್ತಾಯಿತು. ನಾನು ಮತ್ತೆ ನನ್ನ ಉದ್ಯೋಗ ಏನು ಅಂತ ಹರಿಸ್ಕೊಂಡು ಹೋದೆ. ನೀವು ಎಷ್ಟು ವರ್ಷದಿಂದ ಅವರ ಜೊತೆ ದೂರ ಇದ್ದೀರಿ ಅಂತ? ಅವಳು ದೂರ ಇದ್ದರೆ ಒಂದು 10-12 ವರ್ಷ ಇತ್ತೀಚೆಗೆ. ಅಂದರೆ ಅವಳು 10-12 ದೂರನೇ ಇದ್ದಿದ್ದೆ. ಅವಳು ಬೇರೆ ಎಲ್ಲ ವಿದ್ಯಾಭ್ಯಾಸಕ್ಕೆ ಹೀಗೆ ಹೊರಗಡೆ ಉದ್ಯೋಗ ಮಾಡ್ಕೊಂಡು ಇದ್ದಾಳೆ. ನಾವು ಒಳ್ಳೆ ಹೆಸರು ಇತ್ತು ಅವಳಿಗೆ. ನಾನು ಅದ್ರ ಬಗ್ಗೆ ಅವಳಿಗೆ ಹೇಳಿ ಮತ್ತು ಈಗ ಒಂದು ಪೂಜೆ ಗಣದ ಮೇಲೆ ನಂಗೆ ಸ್ವಲ್ಪ ಅವಳ ಮೇಲೆ ಇದು ಈ ಥರ ಇವಳು ಮೋಸ ಮಾಡಿಕೊಳ್ತಾಳೆ ಅನ್ನೋದು ಅಭಿಪ್ರಾಯ ಬಂದು. ಅಂದರೆ ಮೋಸ ಮಾಡ್ಕೊಂಡು ಇವಳು ಯಾಕಿಂತ ಈ ಕೃತ್ಯಕ್ಕೆ ಹೇಗೆ ಇವಳು ಹೋದ್ಲು ಅನ್ನೋದು ನಂಗೆ ಅರ್ಥ ಆಗಲಿಲ್ಲ. ಈಗ